Hi friends, welcome back to our YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚಂದ ಇದ್ದೀರಾ ಅಂತ ಭಾವಿಸಿಕೊಂಡು ಇದೊಂದು ಹೊಸ ವ್ಲಾಗ್. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದಾವೆ ಅಂತ ಹೇಳಿದ್ರೆ, ಇವರು ನಮ್ಮ ಅಮ್ಮ, ಇವರ ಅಮ್ಮನ ಮನೆಗೆ ಅಂದರೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದಾವೆ. ಅಲ್ಲಿ ಇವತ್ತು ಅಗೇಲುಂಟು ಭೂತ ತಂಬಿಲ. ಇಲ್ಲಿ ನೋಡಿ ಅಂತೆ ಮಾನಿ ಹಾಕಿದ ಮದ್ರಂಗೆ ಎಷ್ಟು ಚಂದ ಬಂದಿದೆ, ಎಷ್ಟು ಡಾರ್ಕ್ ಆಗಿ ಬಂದಿದೆ ಅಂತ. ನಾಳೆ ಇನ್ನೂ ಡಾರ್ಕ್ ಆಗ್ತದೆ ಅದು. ಓವರ್ ಮತ್ ಕಿಜಿ ಹಾಜ್ಮೋಲ ಕಲರ್ ಚೇಂಜಲ್ಲಿ ಚಂದ ಕೊಟ್ಟಿದ್ದು ನೋಡಿರ್ವಿರಿ. ಹೇಳಿ ಅರ್ಧ ಬಾಟ್ಲಿ ಖಾಲಿ ಮಾಡಿದ್ಲು ಗೈಸ್. ಅರ್ಧ ಬಾಟ್ಲಿ ಅವಳು ಖಾಲಿ ಮಾಡಿದ್ದು. ನಾನು ದಿನಕ್ಕೊಂದು ಮಾತ್ರೆ ತಿಂತೇನೆ. ಮಾತ್ರೆ ಆಗಿ ತಿನ್ನಲಿಕ್ಕೆ ಇರುದೆ ಗ್ಯಾಸ್ಟ್ರಿಕ್ ಎಲ್ಲ ಆದಾಗ. ಇವಳು ಒಳ್ಳೆ ಚಾಕ್ಲೇಟ್ ತಿಂದಾಗೆ ತಿಂತಾಳಿದ್ದಾನೆ. ಅದು ಚಾಕ್ಲೇಟ್ ನೋ ನಾನು 15 ತಿಂದು ಸಾಯಲಿಲ್ಲ ಗೈಸ್. ನಾನು ಸಾಯಲಿಲ್ಲ. ನಿನ್ನ ಶುಗರ್ ಎಲ್ಲ ತಿನ್ನುವುದಿಲ್ಲ ನೋಡು, ಶುಗರ್ ಎಲ್ಲ ತಿನ್ನುವುದಿಲ್ಲ ನಾನು. ಇಂಥದ್ದೆಲ್ಲ ಹೆಲ್ದಿ ತಿನ್ನುದು. ಏರವು ನಾವೀಗ ಎಲ್ಲಿ ಹೋಗ್ತಿದ್ದೇವೆ ಅಂತ ಹೇಳಿದರೆ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಯಿತು. ನಿನ್ನೆ ಹೋಗಿ ಬಂದ್ವಿ. ಈಗ ನಾವು ನಮ್ಮ ಅತ್ತೆಯ ಮನೆಗೆ ಹೊರಟ್ವಿ ನಿಲ್ಲಿಕ್ಕೆ ಅಂತ. ಎಂತ ಗೊತ್ತಿಲ್ಲ ಗೈಸ್, ನನಗೆ 25ಗೆ ಕಾಲೇಜ್ ಸ್ಟಾರ್ಟ್. 25ಗೆ ಕಾಲೇಜ್ ಸ್ಟಾರ್ಟ್. ಆಮೇಲೆ ನಾನು ಮತ್ತೆ ಮಾಯಕ್ಕಾಗಿ ಹೋಗ್ತೇನೆ. ನಾವು ಸಹ ಮಾಯಕ್ಕೆ ಆಗ್ತವೆ. ನೆಕ್ಸ್ಟ್ ವೆಕೇಷನಿಗೆ ಬರ್ತವೆ ವ್ಲಾಗ್ ಮಾಡಲಿಕ್ಕೆ. ಗೊತ್ತಿಲ್ಲ ಯಾವುದು ಸಿಗ್ತದೆ ಅಂತ. ಆಮೇಲೆ ವ್ಲಾಗ್ ಮಾಡಲಿಕ್ಕೆ ಆಗ್ತದಿಲ್ಲ ಅಂತ ನನಗೆ ಐಡಿಯಾಸ್ ಇಲ್ಲ. ಅದು ಬೇಡ ಅದು ಪೊಟ್ಟು ಅಕ್ಕ ಕೊರ್ನ ಕ್ಲಿಪ್ಪು ಕಟ್ಟೆಲ್ಲ ಹಾಕಿಲ್ಲ. ಹಾಂ ಬಾಯ್. ನೋಡಿ ಮೆಹಂದಿ ಎಷ್ಟು ಡಾರ್ಕ್ ಬಂದಿದೆ ಅಂತ. ಅಷ್ಟೇನು ಡಾರ್ಕ್ ಬಂದಿಲ್ಲ. ಸೊ ಫ್ರೆಂಡ್ಸ್, ನಾವೀಗ ಒಂದು ಜಾಗದಲ್ಲಿದ್ದೇವೆ. ಈ ಜಾಗ ಅಂತಂದರೆ ನೆಟ್ವರ್ಕ್ ಇಲ್ಲದ ಪ್ರದೇಶ, ನಮ್ಮ ಅತ್ತೆಯ ಮನೆ. ಹಾಗಾಗಿ ಬ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಲಿಲ್ಲ ನಾವು. ಆ್ಯಂಡ್ ಟ್ರೈ ಮಾಡ್ತಿದ್ದೆ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಇಟ್ಟ ವ್ಲಾಗ್ ಇನ್ನೂ ಅಪ್ಲೋಡ್ ಆಗಲಿಲ್ಲ ಅಂತ ಮಾಡ್ತೀವಿ ನೋಡಿ. ಇದು ನನ್ನ ಚೈಲ್ಡ್ಹುಡ್ ರಿಮೆಂಬರ್ ಮಾಡ್ತೀನಿ. ಒಂದು ಉಗುರು ಬಿತ್ತು ನನ್ನದು. ಎಂತ ಮಾಡಿದ ಇಡಿ ನಾನು ತೋರಿಸ್ತಾನೆ ಹೇಗೆ ಮಾಡೋದು ಅಂತ. ಕಾಣ್ತಿದ್ಯಾ ನೀನು? ಈಗ ಗೊತ್ತಿಲ್ಲ. ಹಾಂ, ಥಕ್. ಸೊ ಈ ಥರ ಒಂದು ಹೂ ಇರ್ತದಲ್ಲ, ಇದನ್ನು ತೆಗಿಬೇಕು. ಹೀಗೆ ತೆಗೆದು ಇಲ್ಲಿ ಹೀಗೆ ಉಂಟು ನೋಡಿ, ರೆಡ್ ಕಲರ್. ಅದನ್ನು ಹೀಗೆ ತೆಗಿಬೇಕಂತ. ಕಾಣ್ತಿದ್ಯಾ ನೋಡು ಮೊಬೈಲಲ್ಲಿ? ಕಾಣ್ತಾ ಉಂಟು, ಸಾಕು. ಮತ್ತು ಹೀಗೆ ಅಂಟಿಸೋದು. ಅಂಟುದಿಲ್ಲ? ನನ್ನ ಅಂಟಿತು. ಹಾಂ, ಸೊಳ್ಳೆ ಕಚ್ಚಿ ಸಾಯಿಸ್ತುಂಟು. ಸೊ ಇದು ನಮ್ಮ ಒಂದು, ನಾನು ಸ್ಕೂಲ್ ಬಸ್ಸಿಂದ ಇಳಿದು ಬರೋದು ಒಂದು ಸ್ವಲ್ಪ ನಡೆಯುವ ಜಾಗದಲ್ಲಿ ಇತ್ತು. ಈ ಅಕ್ಕ ನನಗೆ ಅಲ್ಲಿ ಎತ್ತುವಾಗಲೇ ಏನಾದರೂ ಹೆದ್ರಿಸುದು ಗೈ. ಸ್ಕೂಲೇ ಥರ ಎಲ್ಲ. ನಾ ಹೆದರ್ತಿದ್ದೆ. ನಾನು ಹೀಗೆಲ್ಲ ಗುರಾಯಿಸ್ತಾ ಇದ್ಲು. ನಾನೊಂದು ಹೆದ್ರಿ ಓಡ್ತಿದ್ದೆ. ಅಮ್ಮ ಅಕ್ಕನಿಗೆ ಸರಿ ಬೈದಿದ್ರು ಅದಕ್ಕೆ. ಮನೆಗೆ ಹೋಗಲಿಲ್ಲ. ಬೇಡ, ನೆಟ್ವರ್ಕ್ ಇಲ್ಲ. ಎಂತ ಬೇಕು ನಂಬ್ತೇನೆ. ಈಗ ನಾಯಿಗಳದ್ದು ನಂಬೋ ಸ್ಟೇಟಲ್ಲಿ ಇಲ್ಲೇ ನಾನು. ಗೈಸ್ ತುಂಬ ಬೋರ್ ಆಗ್ತಾ ಉಂಟು. ಜಸ್ಟ್ ಒಂದು ಹೇಳ್ಬೇಕು ಗೈಸ್, ನಾವು ವ್ಲಾಗಲ್ಲಿ ಎಲ್ಲ ಸರಿ ಇತ್ತು. ಜಸ್ಟ್ ಒಂದು ರಿಪೀಟ್ ಆಗಿದೆ ಅಂತ ಜನದಲ್ಲಿ ಕಮೆಂಟ್ ಹಾಕಿದ್ದಾರೆ. ಅವರಿಗೆ ಅಷ್ಟು ಒಳ್ಳೆ ಪಾರ್ಟ್ ಇದ್ರು ಕೂಡ ಒಂದು ವರ್ಸ್ಟ್ ಪಾರ್ಟನ್ನೇ ಇಟ್ಕೊಳ್ತಾರೆ. ಇದು ಒಂದು ಎಕ್ಸಾಂಪಲ್. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ, ನೀವು ಮಾಡೋ ತಪ್ಪು ಕೆಲಸವನ್ನೇ ಜಾಸ್ತಿ ಇಡೀ ಊರಿಡಿಕ ಹೇಳಿಕೊಂಡು ಹೋಗ್ತಾರೆ. ಅದು ಮಾತ್ರ ಸತ್ಯ ಗೈಸ್. ಸಾನಿಕಾ ಕಸ ಗುಡಿಸ್ತಿದ್ದಾಳೆ, ಕೆಲಸ ಮಾಡ್ತಾ ಇದ್ದಾಳೆ. ನಾವು ಟಿವಿ ನೋಡ್ತಿದ್ದೇವೆ. ಇಲ್ಲಿ ಮಾಡ್ಲಿಕ್ಕೆ ಅಂತ ಕೆಲಸ ಇಲ್ಲ. ಅತ್ತೆ ಮಾಡಿದನು ಗಮ್ಮತ್ ತಿನ್ನೋದು, ಬಿಸಿ ಕಸ್ಟರ್ಡ್ ಸವಿಯಲು ಸಿದ್ಧ. ಬಿಸಿ ಕಸ್ಟರ್ಡ್, ಚೌಳಿ ಕೋಲ್ಡ್ ಕಸ್ಟರ್ಡ್ ಸವಿಯಲು ಸಿದ್ಧ. ಮತ್ತೆ ಬಿಸಿ ಕಬಾಬ್ ಕೂಡ ಆಗ್ತಾ ಉಂಟು ಅಲ್ಲಿ ಒಂದು ಸೈಡಲ್ಲಿ. ಗೈಸ್, ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಅಲ್ಲ, ನನಗೆ ವೆನಿಲಾ ಇದಕ್ಕೆ ಮಾತ್ರ ಇಷ್ಟ. ನನಗೆ ಸ್ಪೂನ್ ಕೊಡು ಅದ್ವಿತ್. ಇಲ್ಲಿ ನೋಡು ಮಾತಾಡಿಂತದ್ದು. ಸ್ಪೂನ್ ಕೊಡು ಅಂತ. ವ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಆಗ್ತಿಲ್ಲ ಗೈಸ್. ಯಾಕೆಂದ್ರೆ ನನಗೆ ಸಹ ಗೊತ್ತಿಲ್ಲ. ಯಾಕಂದ್ರೆ ನಾನು ವ್ಲಾಗ್ ಮಾಡುವಂಥದ್ದು ಎಂತ ಮಾಡ್ತಿಲ್ಲ. ನಾವು 3 ಹೊತ್ತು ಮೊಬೈಲ್ ಹೊತ್ತಿದೆ. ಸ್ಪೂನ್ ಕೊಡು ಅಂತ. ನನ್ನ ಅಮ್ಮ ಹೇಗೆ ಮಾಡ್ತಾರೆ ಅದೇ ಥರ ಆಗಿದೆ ಗೈಸ್. ಯೂಶ್ವಲಿ ನನಗೆ ನನ್ನ ಅಮ್ಮ ಮಾಡಿದ ಕಸ್ಟರ್ಡ್ ಮಾತ್ರ ಇಷ್ಟ ಆಗ್ತದೆ. ಸೊ ಇದು ಎಕ್ಸಾಕ್ಟಾಗಿ ಸೇಮ್ ಉಂಟು. ಸೊ ನನಗೆ ಇಷ್ಟ ಆಯಿತು. ಅದ್ವಿತ್ 4 ಜನರು ತಿನ್ನುವುದನ್ನು ಒಬ್ಬನೇ ತಿಂತಿದ್ದಾನೆ.
ಬರ್ಕಿಂಗ್ ಸಾಕು ಮಾಮನ ತಂಗಿ ಮನೆಯಲ್ಲಿದ್ದೇವೆ. ನಾನು ಇಲ್ಲಿ ಹೂವಿನ ಬರ್ತಿದ್ದೆ. ಚಂದ ಉಂಟು ಗೈಸ್. ಹೇಗೆ ಮೇಂಟೈನ್ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಒಂದು ಪಂತಿ ಸಂಜೆ ಹೋಗಿದೆ. ಪಂತಿ ಅಂದರೆ ಹುಲ್ಲು ಅಂತ ಅರ್ಥ ಆಯ್ತಾ ಗೈಸ್? ಅದಕ್ಕೆ ಎಂತ ಅಂತ ಹೇಳ್ತೀವಿ. ನಾನು ಅಮ್ಮನಿಗೆ ತೋರಿಸ್ಲಿಕ್ಕೆ ಅಂತ ವಿಡಿಯೋ ತೆಗ್ದದ್ದು. ಕಂಟೆಂಟ್ ಇಲ್ಲ ನನಗೆ. ಮನೆಗೆ ಒಂದ್ಮೇಲೆ ಅಪ್ಲೋಡ್ ಮಾಡಿ ನಾವು ಬೇಡ. ಇದು ಇಲ್ಲಿ ವೈಟ್ ಕಲರ್ ಇದು. ಎಷ್ಟು ಗಿಡ ಮಾರೆ. ಓ ಇದು ಮಿರರ್ ಸರ್ ಈ ಥರ ಇದ್ರೆ ಒಂಥರ ಚಂದ ಅಲ್ಲ. ದೇವರ ಆಸ್ಥೆಟಿಕ್ ಮನೆ ಚಂದ ಉಂಟು, ಸಖತ್ತುಂಟು ಮನೆ ಮಾತ್ರ. ಇದು ಎಂಥದ್ದು ಹನಿಬಿ ಎಲ್ಲ ಹಾರಿಕೊಂಡಿರ್ತದೆ ಗೈಸ್. ಏ ಇದೇ ಅಲ್ಲ ಅವತ್ತು ನಾವು ಬಿತ್ತು ತಂದದು. ಹಾಂ ಅದೇ ಮಾರ್ನಿಂಗ್ ಬ್ಲೂಮಿಂಗ್ ಎಂಥದ್ದು, ಮಾರ್ನಿಂಗ್ ಗ್ಲೋರಿ. ಹಾಂ ಅದೇ. ಇಟ್ಸ್ ಅ ನೈಸ್ ಪ್ಲೇಸ್. ನಿಲ್ಲೊಂದ್ಸತಿ ನೋಡ್ತಾನೆ ಹೇಗೆ ಬರ್ತದೆ ಬ್ಯಾಕ್ಗ್ರೌಂಡ್. ಗಿಡ ನನ್ನ ರೂಮ್ ಒಳಗೆ ಉಂಟು. ಅದು ಮಾಡ್ತಾರ ಬಿಸಿ ಇಲ್ಲದೆ ಬಾಟ್ಲಿ ಒಳಗೆ ನೀರಲ್ಲಿ ಬಿಸಿಲು ಇಲ್ಲದೆ ಬರ್ತದೆ. ನಿಮ್ಮ ಟಿವಿ ಹತ್ರ ಇಡ್ಬೋದು ಇದನ್ನೆಲ್ಲ. ಬೆಳಗ್ಗೆ ಬಿಸಿಲು ಬರ್ತದೆ. ಕರ್ಟನ್ ಓಪನ್ ಇದೆ. ಸೊ ಗೈಸ್ ನಾವು ಇವಾಗ ತೋಟಕ್ಕೆ ಹೋಗ್ತಿದ್ದೇವೆ. ಇದು ನೀವು HD ಇಟ್ಟಿದ್ಯಾ ಅಂತ ಮತ್ತೆ ಚಂದ ಬರ್ತಾ ಉಂಟು. ಹೇಳಿ ತೆಗೆದ್ರೆ ವಾಸನೆ ಬರ್ತದೆ. ಅದು ಎಂತಕ್ಕೆ ಕಟ್ ಅಲ್ಲಿ ಎಂತ ಉಂಟು? ಭೂತವಾ? ಭೂತ ಭೂತ ದೈವ ಚಂದ ಬರ್ತದೆ ಕ್ಯಾಮರಾದಲ್ಲಿ. ಚಂದ ಉಂಟ್ಯಾ? ನನಗೆ ಸಹ ಬೇಕು ಹೊಸ ಮೊಬೈಲು. ಒಂದು ಪೊಟ್ಟು ಇದು ಅಲ್ಲಿ ಯಾವುದಾದ್ರು ಒಂದೇ ಫೋಕಸ್ ಮಾಡೋದು ಬ್ಲರ್ ಮಾಡ್ತದೆ. ಹೌದು. ಇದೆಂತ ಮರ? ಅಲ್ಲಿ ಅಡಿಗೆ ಮಾಡ್ತಾರ ಅಂತಾರ. ಅಡಿಗೆ ಮಾಡಿದವರು ಚಂದ ಬರ್ತಿದ್ದಾನೆ ಅಂತ ಹೆಂಡ್ಸಮ್ ಬರ್ತಿದ್ದಾನೆ. ಸೊ ಗೈಸ್ ನಾವಿಲ್ಲಿ ಅಷ್ಟೊಂದು ವೀಡಿಯೋ ತೆಗಿಲಿಕ್ಕಾಗಲಿಲ್ಲ. ಯಾಕಂದರೆ ನಾವು 3 ಹೊತ್ತು ಮೊಬೈಲೇ ಒತ್ತುತ್ತಿದ್ದ ಕಾರಣ ಎಂಥ ವೀಡಿಯೋ ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಅಷ್ಟೇ. 3 ಹೊತ್ತು ತಿಂದದ್ದು ಮತ್ತೆ ನನ್ನ ಅಕ್ಕ 3 ಹೊತ್ತು ತಿಂದರೆ ನಾನು ತಿಂದಿದ್ದೇನೆ. 3 ಹೊತ್ತು ತಿಂದಿದ್ದೇನೆ. ಅದಕ್ಕೆ ಸ್ವಲ್ಪ ದಪ್ಪ ಸಾಗಿದ್ದೇನೆ. ಡಯಟ್ ಮಾಡುವ ಅಕ್ಕ ನಾವು ಡಯಟ್ ಎಲ್ಲ ಮಾಡೋ ಸೀನೇ ಇಲ್ಲ. ಹೇರ್ ಕಟ್ ಮಾಡಿ ಆಯ್ತು. ಆದರೆ ಹೇರ್ ಕಟ್ ಥರ ಕಾಣ್ತಾ ಇಲ್ಲ ಅಂತ ಸಹ. ಹೇರ್ ಕಟ್ ಮಾಡಿ ರಿಗ್ರೆಟ್ ಮಾಡ್ತಿದ್ದೇನೆ. ರಿಗ್ರೆಟ್ ದಾಲೆ ಎಣ್ಣೆ ಭುಜನ ಬರ್ಕೊಂಡು ಮನೆಗೆ ವಾಪಸ್ ರಿಟರ್ನ್ ಆದ್ವಿ. ಈಗ ಪ್ರಾಪ್ತಿಯ ಹೇರ್ ಕಟ್ ಅನ್ನು ತೋರಿಸುವ ನಿಮಗೆಲ್ಲರಿಗೆ. ಇಷ್ಟು ಚಿಕ್ಕ ಮಾಡಿದ್ದಾಳೆ ನೋಡಿ. ಚಿಕ್ಕ ಎಲ್ಲ ದೊಡ್ಡವೇ ಉಂಟು. ಬಟ್ ನೇಯ್ದಾಗುವ ಉಂಟಲ್ಲ ಇಷ್ಟೇ ಬರುದು. ನಂದು ಇಷ್ಟಿತ್ತು ಗೈಸ್. ನೇಯ್ದಾಗುವ ಇಷ್ಟುದ್ದ ಬರ್ತಿತ್ತು. ಇಷ್ಟಿತ್ತು. ನನಗೆ ಇಷ್ಟುದ್ದ ಬೆಳೆಸಬೇಕು ಅಂತ ಆಸೆ ಇತ್ತು. ಸದ್ಯ ಕಟ್ ಮಾಡಿದ್ದೇನೆ. ಅದು ಉದ್ದ ಬರ್ತದೆ ನಂಗೆ ಗೊತ್ತುಂಟು. ಅಂದರೆ ನನ್ನ ಹೇರ್ ಸತ್ತಿತ್ತು ಗೈಸ್. ಅದು ಸತ್ತ ಹೇರ್ ಹೇಗೆ ಗೊತ್ತಾಗ್ತದೆ ಅಂದರೆ ಹೀಗೆ ಸ್ಟ್ರೈಟ್ ಹಿಡಿಯುವಾಗ ಸ್ಟ್ರೈಟೇ ನಿಂತರೆ ಇದು ಬಗ್ತದಲ್ಲ, ಫುಲ್ ಸ್ಟ್ರೈಟ್ ನಿಂತರೆ ಅದು ಸತ್ತಿದೆ. ನನ್ನ ಹೇರ್ ಚಂದ ಆಗಿದೆ ಅಂತ ಅನ್ಕೊಳ್ತೇನೆ. ಎಂತ ಚಂದ ಕಟ್ ಮಾಡಿದಂತ ನಿಮಗೆ ಅಂತ ಅನಿಸ್ಲಿಕ್ಕಿಲ್ಲ ನೋಡಿ ಅಂತೆ. ಹಾಗೆ ಉಂಟದು. ಬಬ್ಬಾ ಕಚ್ಚಿಲ್ಲ ಕುಚ್ಚು. ನನ್ನ ಅಪ್ಪ ನೋಡಿ ಕೊಕ್ಕೆ ಹಿಡ್ಕೊಂಡು ಹೊರಟಿದ್ದಾರೆ ರಂಬುಟಮ್ ಕೊಯ್ಲಿಕ್ಕೆ. ಅದು ಹಣ್ಣಾಗಿದೆ ಅದಕ್ಕೆ ಬಂದದ್ದು. ಮತ್ತೆ ಫ್ರೆಂಡ್ಸ್ ನಮ್ಮ ಮಾವಿನಕಾಯಿಯ ಕತೆ ಅಂತಂದರೆ ಸ್ವಲ್ಪ ಮಾವಿನಕಾಯಿ ಎಲ್ಲ ಸಿಕ್ಕಿತ್ತು. ಎಲ್ಲ ಕುದ್ದೋದು ಅಂತ ಮಾವಿನಕಾಯಿ. ಒಂದು 10 ಮಾವಿನಕಾಯಿನೋ ಸಿಕ್ಕಿತ್ತು ನಮಗೆ. ಮಾವಿನಕಾಯಿ ಸಿಕ್ಕಿತ್ತು. ಅದನ್ನು ಹಣ್ಣಾಗು ಅದೆಲ್ಲ ಕುರ್ದು ಸತ್ತೋಯ್ತು, ಎಲ್ಲ ಹಾಳಾಗಿ. ಎಂತ ನಾವು ಒಂದೇನೋ ನೆಟ್ಟಾಗಿ ತಿಂದಿದ್ದೇವೆ ಗೋಯ್ಸ್. 1-2 ಅಷ್ಟೇ.
ಎಲ್ಲ ಎಲ್ಲ ನೀವೇ ಕಂಡು ಹುಟ್ಟಿಸಿದ ಅಂತ ಚಂದ ಬರ್ತದಲ್ಲ. ನೋಡಿ ಹೀಗೆ ಅಪ್ಪ ಕೊಕ್ಕೆಯಲ್ಲಿ ಕೊಯ್ಯುವುದು. ಬಾ ನಾವು ಹೋಗು, ಕೆಳಗೆ ಹೋಗಿ ಹಿಡ್ಕೊಂಡ್ ಬರುವ. ಏ ಎಂತ ಮಾಡುದಿಲ್ಲ, ಈಗ ಬಕೆಟ್ ಇಟ್ಕೊ ಹೋಗು. ಐಟು ಓಲ್ಡ್ ಬಕೆಟ್ ಹಿಡ್ದು ಇಂಜವನ ತುಂಡ ಕೈಯಲ್ಲಿ ತುಂಬಿಸುವ ಹಾಗೆ ಇಲ್ಲ. ಬಾ ಕೆಳಗೆ ಹೋಗುವ. ಕಾಂಪನಿ ಅಂತ ಹೇಳಿದ ಕಿಕ್ಕಿ ಬಳಿ ಬಾಬ್ಲಿ ತುಳಗೆ ತುಳ ಬಾಬ್ಲಿನ ಈ ಅಮ್ಮ ತೂಲ ಒಂದರ ಕಂಬಳದ ಇರುತ್ತಲೆಗ ಇನ್ನೂ ಯಾರು ಮುಟ್ಟುದಿಲ್ಲ ನಿನ್ನ ಬಾಬ್ಲಿ. ಬರ್ಬೇಡ ಇಲ್ಲಿ ಬಿತ್ತು ಹೆಕ್ಕ ಅಕ್ಕ. ಗೈಸ್ ನಮ್ಮ ಅಕ್ಕ ರಾಂಬೋಟ ಹೆಕ್ಕಿತಾ ಇದ್ದಾಳೆ. ಅಲ್ಲೇ ಬುರ್ದಿತ್ತು ಅಲ್ಲಿ ಕಡ್ಡ ಹೂ ಅಲ್ಲಿ ಬುರ್ಜೇರು ಬಬ್ಬಾ ನಿಕ್ಬೇಡ ರಂಬೋಟ ನಿತ್ತು ಮುಳ್ಪಟ್ಟು ತಿತ್ತು ನುಕ್ಕದು ಬಣ್ಣದಾಯ್ತಾವ ನೀನು ಐಟು ಉಂಡದು ಲೆಪ್ಪ ಬೂರ್ನೇಟ್ ಬೊಳೆತ್ತ ನಾವು ಮಿನಿ ಎಡ್ಡೆ ಪುಂಡು